ಕಾಂಗ್ರೆಸ್ ಯಾರ್ಯಾರನ್ನ ಒಳಗಡೆ ತಗೊಳುತ್ತೆ, ಸರ್ಕಾರದ ಒಳಗಡೆಗೆ ಯಾರ್ಯಾರನ್ನ ಈಗಿರುವಂಥ ಸಚಿವರನ್ನ ಯಾರ್ಯಾರನ್ನ ಬಿಡುತ್ತೆ ನೋಡಬೇಕು. ಇನ್ನು BJP ಒಳಗಿನ ಅಂತರ್ಯುದ್ಧ ಬಹಳ ದಿನಗಳ ನಂತರ ಯಡಿಯೂರಪ್ಪ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಎಲ್ಲರೂ ಒಟ್ಟಾಗಿ ಹೋಗಬೇಕು, ಈ ರೀತಿ ಭಿನ್ನಾಭಿಪ್ರಾಯ ಸರಿಯಲ್ಲ ಅನ್ನುವಂಥ ಮಾತನ್ನು ನೇರವಾಗಿ ಅವರು ಯತ್ನಾಳ್ ಅವ್ರನ್ನೇ ಗುರಿಯಾಗಿಸ್ಕೊಂಡು ಹೇಳಿರುವಂಥದ್ದು. ಬನ್ನಿ ಯಡಿಯೂರಪ್ಪ ಹೇಳಿರುವಂಥದ್ದೇನು, ಇದಕ್ಕೆ ಸಂಬಂಧಪಟ್ಟಂಗೆ ಯತ್ನಾಳ್ ಅವರ ಪ್ರತಿಕ್ರಿಯೆ ಏನು ನೋಡೋಣ. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಇವರೆಲ್ಲರೂ ಸಹ ಹೋರಾಟ ಮಾಡೋದನ್ನು ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡ್ರು. ಆದರೂ ಸಹ ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಜನಜಾಗೃತಿ ಮಾಡ್ಲಕತ್ತಿ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ, ಯಾವುದೋ ಕುಟುಂಬವನ್ನ ಮುಗಿಸ್ಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಸ್ವಹಿತಾಸಕ್ತಿಗಾಗಿ ಮಾಡ್ತಾ ಇದ್ದಾರೆ ಹೋರಾಟ ಅಂತ. ಯಡಿಯೂರಪ್ಪನ ಸ್ವಹಿತಾಸಕ್ತಿಗೆ ಮಾಡಿದ್ರು ಮೊದಲ ಮುಖ್ಯಮಂತ್ರಿ ಮಾಡಿರ್ತಾರೆ. 3 ಉಪಚುನಾವಣೆ ನಮ್ಮ ನಿರೀಕ್ಷೆ ಮೀರಿ ನಮಗೆ ಹಿನ್ನಡೆ ಆಗಿದೆ, ಅದನ್ನು ಒಪ್ಕೊಳ್ಬೇಕು. ವಿಜಯೇಂದ್ರ ಯಡಿಯೂರಪ್ಪನ ಪ್ರಶ್ನೆ ಅಲ್ಲ, ಈ ಚುನಾವಣೆ 3 ಕಡೆ ಆಗಿರುವಂಥದ್ದು ಒಂದು ರೀತಿ ನಮಗೆ ಹಿನ್ನಡೆ ಆಗಿದೆ. ಎಲ್ಲರೂ ಸಹ ಈ ಜವಾಬ್ದಾರಿನ ಹೊರಬೇಕು. ಚುನಾವಣೆಯ ಸೋಲನ್ನ ಎಲ್ಲರೂ ಹೊರಬೇಕಾಗ್ತದೆ ಅಂತ ಯಡಿಯೂರಪ್ಪ ಅವರು ಹೇಳಿದ್ರು. ಗೆದ್ರ ಅವ್ರು ಹೊರಬೇಕು, ಸೋತ್ರ ನಾವು ಕಾರ್ಯಕರ್ತರು ಹೊರಬೇಕು. ಹೌದು, ಏನು ಅಡ್ಡಿಲ್ಲ. ಅನುಭವ ರಾಜಕಾರಣಿಗಳು ಹೇಳ್ತಾರ, ಅವ್ರಿಗೆ ಅಭಿನಂದನೆಗಳು. ಇನ್ನು ವಿಜೇಂದ್ರ ಅವರ ಮಾತಿದೆಯಲ್ಲ, ಇಲ್ಲಿ ಗಮನ ಸೆಳೀತಾ ಇದೆ ನೋಡಿ. ಶೀಘ್ರದಲ್ಲೇ BJPಯ ಎಲ್ಲ ಭಾಗಗಳು ಕೂಡ ಬಂದ್ ಆಗ್ತವೆ ಎನ್ನುವಂಥ ಮಾತನ್ನು ಹೇಳಿರೋದು. ಇದು ನೇರವಾಗಿ ಯತ್ನಾಳ್ ಅವ್ರನ್ನೇ ಗುರಿಯಾಗಿಸಿಕೊಂಡು ಹೇಳಿರುವಂಥ ಮಾತು. ಇದೆಲ್ಲ ಆದಮೇಲೆ ಇದಕ್ಕೆ ಸಂಬಂಧಪಟ್ಟ ಯತ್ನಾಳ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದಕ್ಕೂ ಮೊದಲು CT ರವಿ ಕೂಡ ಮಾತಾಡಿದ್ದಾರೆ. BJPಲಿ ಇರುವಂಥದ್ದು ಒಂದೇ ಬಾಗಿಲು ಅನ್ನುವಂಥ ಮಾತನ್ನು CT ರವಿ ಹೇಳಿದ್ದಾರೆ. ಸೊ ಈ ಮಾತಿಗೆ ಯತ್ನಾಳ್ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಬನ್ನಿ 3 ಜನ ನಾಯಕರು ಏನು ಮಾತಾಡಿದ್ರು ನೋಡೋಣ. ಡಿಸೆಂಬರ್ ಆದಮೇಲೆ 5-6 ಬಾಗಿಲುಗಳೇನಿದೆ ಅದು ಒಂದೇ ಬಾಗಿಲಾಗ್ತದೆ, ಬೇರೆ ಬಾಗಿಲು ಮುಚ್ಚತಕ್ಕಂಥ ಕೆಲಸ ಆಗುತ್ತೆ. ಡಿಸೆಂಬರ್ ಆದಮೇಲೆ ಗೊತ್ತಾಗುತ್ತೆ. ದೆಹಲಿಗೆ ಬಂದು ಪದೇ ಪದೇ ರಾಜ್ಯ ನಾಯಕರ ವಿರುದ್ಧ ಚಾಡಿ ಹೇಳ್ತಕ್ಕಂಥದ್ದು, ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಅದರ ಅವಶ್ಯಕತೆ ನನಗಂತೂ ಖಂಡಿತ ಇಲ್ಲ. ನನಗದ್ರ ಬಿಡುವೂ ಕೂಡ ಇಲ್ಲ. ಹಾಗಾಗಿ ನಾನು ದೆಹಲಿಗೆ ಬಂದು ಚಾಡಿ ಹೇಳ್ತಕ್ಕಂಥದ್ದಾಗಲಿ ಅದರ ಅವಶ್ಯಕತೆಯೂ ಇಲ್ಲ, ಆ ಪ್ರಶ್ನೆನೂ ಉದ್ಭವ ಆಗೋದಿಲ್ಲ. ಪ್ರತ್ಯೇಕ ಹೋರಾಟ ಅಂತೇಳಿ ಪದೇ ಪದೇ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಒಂದು 2-3 ಜನ ತಂಡ ಅಷ್ಟೇ. ಕೆಲವರೇನು ಪದೇ ಪದೇ ನನ್ನ ವಿರುದ್ಧ ಮಾತನಾಡ್ತಾರೆ, ಅವರು ಕೂಡ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸಮಯ ಬೇಕಾಗ್ತದೆ. ಎಷ್ಟು ಸಮಯ ಬೇಕಾಗ್ತದೆ ಅವ್ರಿಗೆ ಕೇಳಿ. ಎಲ್ಲ ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಿರಂತರವಾಗಿ ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ಅದು ಪ್ರಶ್ನೆನೇ ಇಲ್ಲ, ಎಲ್ಲವೂ ಕೂಡ ಸರಿ ಹೋಗ್ತದೆ. ಯಾರಿಗೆ ಏನೇ ಸಮಸ್ಯೆ ಇದ್ದರೂ ವಿಜೇಂದ್ರ ಬಗ್ಗೆ ದೂರ ಹೇಳಬೇಕು ಅಂತಂದರೆ, ದೆಹಲಿಗೆ ಬರಬೇಕು ಅಂತೇಳಿ ಅದು ತಡೆಯೋದಕ್ಕೆ ನಾನು ಸಾಧ್ಯ ಇಲ್ಲ. ಯಾರು ಬೇಕಾದರೂ ಅವರ ಅಭಿಪ್ರಾಯಗಳನ್ನು ದೆಹಲಿಗೆ ಬಂದು ತಿಳಿಸ್ಬೋದು, ಬೆಂಗಳೂರಿನಲ್ಲಿ ಕೂಡ ತಿಳಿಸ್ಬೋದು. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದರ ಬದಲಾಗಿ ನಾನು ಆಗಲೇ ಹೇಳಿದಾಗ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಫ್ರಮ್ ದ ಡೇ 1 ನಾನು ಮಾಡ್ತಾ ಇದ್ದೇನೆ, ಇನ್ನೂ ಕೂಡ ಮಾಡ್ತೇನೆ. ನಾನೀಗ ಇಲ್ಲಿಗೆ 38 ವರ್ಷ ಆಯಿತು ರಾಜಕಾರಣಕ್ಕೆ ಬಂದು. ನಾನು BJP ಒಂದೇ ಬಾಗಿಲು, ಯಾವ ಬಾಗಿಲೂ ತಟ್ಟಿಲ್ಲ. BJP ಬಾಗಿಲು ಬಿಟ್ಟು ಹೊರಗಡೆ ಹೋಗಿಲ್ಲ. ನಾನೀಗ ಇಲ್ಲಿಗೆ 38 ವರ್ಷ ಆಯಿತು ರಾಜಕಾರಣಕ್ಕೆ ಬಂದು. ನಾನು BJP ಒಂದೇ ಬಾಗಿಲು, ಯಾವ ಬಾಗಿಲೂ ತಟ್ಟಿಲ್ಲ. BJP ಬಾಗಿಲು ಬಿಟ್ಟು ಹೊರಗಡೆ ಹೋಗಿಲ್ಲ. ಒಗಟುಗಳು ಗೊತ್ತಾಗೋದಿಲ್ಲ ನಮಗೆ ಉತ್ತರ ಕರ್ನಾಟಕದವ್ರಿಗೆ. ಅದು CT ರವಿಗೆ ಗುರ್ತ, ಅದು ವಿಜೇಂದ್ರಗೆ ಗುರ್ತ. CT ರವಿ ನಮ್ಮ ಮುಂದೊಂದು ಮಾತಾಡ್ತಾನೆ, ಅಲ್ಲೊಂದು ಮಾತಾಡ್ತಾನೆ. ನಮ್ಮ ಫೋನ್ನಾಗ ಬೇರೆ ಮಾತಾಡ್ತಾನೆ. ನೀವು ಮಾಡ್ಲಕತ್ತಿದ್ದು ಭಾಳ ಚಲೋ ಐತೆ. CT ರವಿ ಹೇಳಕತ್ತಿದ್ದು ನಿಮ್ಮಂಥ ಅದ್ಭುತ ಹೋರಾಟಗಾರ ಕರ್ನಾಟಕದಲ್ಲಿ ಇಲ್ಲ ನಮ್ಗೆ ಹೇಳ್ಯಾನ್ರಪ್ಪ. ಇದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾರನ್ನ ಯಾವ ಸಂದರ್ಭದಲ್ಲಿ ಹೆಂಗೆ ಮೈ ಮೇಲೆ ಹಾಕ್ತಾರೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಒಂದ್ಸರಿ ನಿರ್ಧಾರಕ್ಕೆ ಬಂದು ಅಂತಂದ್ರೆ ಎಲ್ರಿಗೂ ಕೂಡ ಚಾರ್ಜ್ ಮಾಡಿಬಿಡ್ತಾರೆ. ನೋಡಿ, ಈಗ CT ರವಿನೂ ಸೇರಿಸಿ ಅವರು ನಮ್ಮ ಹತ್ರ ಒಂದು ಮಾತಾಡ್ತಾರೆ, ಬೇರೆ ಕಡೆ ಒಂದು ಮಾತಾಡ್ತಾರೆ ಅಂತ ಹೇಳಿರುವಂಥ ಯತ್ನಾಳ್